ಸೌಜನ್ಯ ಹೋರಾಟ ಸಮಿತಿ ಕೋಟ. ಕುಮಾರಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯಕ್ಕಾಗಿ ನ್ಯಾಯಾಂಗದ ಸುಪರ್ದಿಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಮರುತನಿಖೆಗೆ ಸರ್ಕಾರವನ್ನು ಒತ್ತಾಯಿಸಿ ನಿಜವಾದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಹಾಗೂ ಆರೋಪಿಗಳನ್ನು ರಕ್ಷಣೆ ಮಾಡಿದವರಿಗೆ ಕಠಿಣ ಶಿಕ್ಷೆಗಾಗಿ ಆಗ್ರಹಿಸಿ ಇದೇ ಬರುವ ಡಿಸೆಂಬರ್ 24ನೇ ತಾರೀಕಿನ ಭಾನುವಾರದಂದು ಸಂಜೆ 3:30ಕ್ಕೆ ಸರಿಯಾಗಿ ಮಾಂಗಲ್ಯ ಮಂದಿರ ಎದುರಿನ ಮೈದಾನ ಕೋಟದಲ್ಲಿ ಬೃಹತ್ ಜನಾಂದೋಲನ ಸಭೆ ನಡೆಯಲಿದೆ. ಸೌಜನ್ಯ ಪ್ರಕರಣದ ಎಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಆ ದಿನವೇ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ವಿಶೇಷವಾಗಿ ಜನತಾ ನ್ಯಾಯಾಲಯದ ಮುಂದೆ ಇದೇ ಮೊದಲ ಬಾರಿಗೆ ಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಸಂತೋಷ್ ರಾವ್. ಅವ್ರಿಗಾದ ನೋವು ಮತ್ತು ಅನ್ಯಾಯದ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಜನಸಮೂಹದ ಮುಂದೆ ನ್ಯಾಯ ಕೇಳಲಿದ್ದಾರೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ದಿನ ನಡೆದ ಸತ್ಯ ಘಟನೆಗಳ ಅನಾವರಣಗೊಳಿಸಲಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ. ಅತ್ಯಾಚಾರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಲಿದೆ ಈ ಹೋರಾಟ. ನಾನು 6 ವರ್ಷದಿಂದ ಜೈಲಲ್ಲಿದ್ದೆ. ನನ್ನನ್ನು ಕೋರ್ಟು ನಿರಪರಾಧಿ ಎಂದು ಬಿಡುಗಡೆಗೊಳಿಸಿದ್ದು ನನ್ನನ್ನು ಅಪರಾಧಿ ಎಂದು ಹೇಳುವ ರೀತಿಯಲ್ಲಿ ಆ ಪ್ರಕರಣಕ್ಕೂ ನನಗೂ ಏನು ಸಂಬಂಧಗಳಿಲ್ಲ. ಧರ್ಮಸ್ಥಳದಲ್ಲಿ ಕೊಲೆ ಮತ್ತು ಅತ್ಯಾಚಾರದಿಂದ ಸಾವನ್ನಪ್ಪಿದ ಕುಮಾರಿ ಸೌಜನ್ಯ ಪ್ರಕರಣ ನಡೆದು 11 ವರ್ಷಗಳೇ ಸಂದಿವೆ. ಈ 11 ವರ್ಷಗಳಲ್ಲಿ ಸೌಜನ್ಯ ಪರ ಹಲವು ಹೋರಾಟಗಳು ನಡೆದರೂ ಆ ಸೌಜನ್ಯ ಕುಟುಂಬಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅಪರಾಧಿ ಯಾರೋ, ಶಿಕ್ಷೆ ಅನುಭವಿಸಿದವರು ಇನ್ಯಾರೋ. ಧರ್ಮಸ್ಥಳದಲ್ಲೇ ಅಪರಾಧಿಗಳಿದ್ದಾರೆ ಎನ್ನುವುದು ನಮ್ಮ ವಾದ. ಈ ವಾದಕ್ಕೆ ನಮ್ಮಲ್ಲಿ ಹಲವು ದಾಖಲೆಗಳೂ ಇವೆ. ಇದನ್ನು ನಿಮ್ಮ ಮುಂದಿಡಲು ಕೋಟಾದ ಹಿರೇಮಹಾಲಿಂಗೇಶ್ವರ ದೇವಳದ ಸಮೀಪದ ಮೈದಾನದಲ್ಲಿ ಡಿಸೆಂಬರ್ 24 ಭಾನುವಾರ ಸಂಜೆ 4 ಗಂಟೆಗೆ ಬೃಹತ್ ಜನಾಂದೋಲನ ಸಮಾವೇಶ ನಡೆಯಲಿದೆ. ಬೃಹತ್ ಜನಾಂದೋಲನ ಸಭೆಯಲ್ಲಿ ನ್ಯಾಯಕ್ಕಾಗಿ ನಿಮ್ಮ ಇರುವಿಕೆಯನ್ನು ತೋರಿಸಿ. ಸೌಜನ್ಯ ನಮ್ಮ ಮನೆ ಮಗಳು, ಸೌಜನ್ಯ ನಮ್ಮ ಸಹೋದರಿ, ಸೌಜನ್ಯ ನಮಗೊಂದು ಶಕ್ತಿ. ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಸೇರಲಿರುವ ಜನಸಾಗರದಲ್ಲಿ ನೀವು ಬನ್ನಿ. ನ್ಯಾಯಕ್ಕಾಗಿ ಹೋರಾಡುವ ಎಲ್ಲರನ್ನೂ ಕರೆತನ್ನಿ.